ಆರ್ಗ್ಯಾನಿಕ್ ಆಗಿರೋದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಅದ್ರ ಬಗ್ಗೆ ಈ ಗೋಚಿಕ್ ಅದ್ರ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿ ಕೊಡೋದು ಅದನ್ನು ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾವು ಟ್ರ್ಯಾಕ್ ಮಾಡಬೇಕು ಅಂತಲ್ಲ ಅಥವಾ ಈ ಗೋಚಿಕ್ ಅಂತ ಶುರು ಮಾಡಿದ್ದಾರೆ. ಎಲ್ಲಿ ನಡೀತಾ ಇದೆ ಸದನ ದಕ್ಷಿಣ ಸಮಿತಿ ಎಲ್ಲಿ ನಡೀತಾ ಇದೆ, 3 ದಿನಗಳಲ್ಲಿ ಏನೇನು ಚರ್ಚೆ ಆಗೋದು ಮತ್ತೆ ಯಾಕೆ ಇದು ಮಾಡ್ತಾ ಇದೆ? ಇದು ಈ 3 ದಿನಗಳ ಸದರ್ನ್ ಡೈರಿ ಸಮ್ಮಿಟ್ ಅನ್ನ 9, 10, 11ನೇ ತಾರೀಕಿನ ದಿವಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅವರ ಕನ್ವೆನ್ಷನ್ ಸೆಂಟರ್, ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ 3 ದಿನಗಳ ಸದರ್ನ್ ಡೈರಿ ಸಮ್ಮಿಟ್ ಅನ್ನ ಮಾಡ್ತಾ ಇದ್ದೇವೆ. ಇದನ್ನ ಆಯೋಜಿಸ್ತಾ ಇರೋರು ಇಂಡಿಯನ್ ಡೈರಿ ಅಸೋಸಿಯೇಷನ್ ನ್ಯೂ ದಿಲ್ಲಿಯಿಂದ. ಅದರ ಸದರ್ನ್ ಝೋನ್ ಅಂದರೆ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನಿನ ಪರವಾಗಿ ಈ ಒಂದು ಗ್ರ್ಯಾಂಡ್ ಸದರ್ನ್ ಡೈರಿ ಸಮಿಟ್ ಅನ್ನ ಆಯೋಜಿಸ್ತಾ ಇದ್ದೀವಿ. ಈ ಸದರ್ನ್ ಝೋನ್ ನಲ್ಲಿ 5 ರಾಜ್ಯಗಳು ಇದೆ. ಈ 5 ರಾಜ್ಯಗಳ ಎಲ್ಲ ಪ್ರತಿನಿಧಿಗಳು, ರೈತರ ಬಾಂಧವರು, ಡೈರಿ ರೈತ ಬಾಂಧವರು, ನಮ್ಮ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು 3 ದಿನಗಳ ಸಮ್ಮೇಳನದಲ್ಲಿ ಎಲ್ಲ ದೇಶದಿಂದ, ಎಲ್ಲ ಭಾಗಗಳಿಂದ ಸುಮಾರು 700ರಿಂದ 800 ಜನಗಳ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಅದರಲ್ಲೂ ಸೌತ್ ಇಂಡಿಯಾದಿಂದ ಬಹಳಷ್ಟು ಜನ ರೈತರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 3 ದಿನದಲ್ಲಿ ಮೊದಲು 2 ದಿನ ಒಂದು ಟೆಕ್ನಿಕಲ್ ಪ್ರೆಸೆಂಟೇಷನ್ ಅಂತ ಇದೆ, ಟೆಕ್ನೋ ಕಮರ್ಷಿಯಲ್ ಪ್ರೆಸೆಂಟೇಷನ್. 2ನೇ ದಿನ ನಮ್ಮಲ್ಲಿ ಸೈಂಟಿಫಿಕ್ ಗೋಷ್ಠಿ ಅಂತ ಇದೆ. ಅದಾದ ನಂತರ 3ನೇ ದಿನ ರೈತ ಮಹಿಳೆಯರು, ಅತ್ಯುತ್ತಮವಾಗಿ ಯಾರು ರೈತ ಮಹಿಳೆಯರು ಹಾಲು ಉತ್ಪಾದನೆಯಲ್ಲಿ ತಾವು ತಮ್ಮ ಹೆಸರನ್ನ ಪಡ್ಕೊಂಡು ಹೆಚ್ಚಿಗೆ ಹಾಲನ್ನ ನಮ್ಮ ಡೈರಿ ಸಂಸ್ಥೆಗಳಿಗೆ ಹಾಕ್ತಾ ಇದ್ದಾರೋ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಸದರ್ನ್ ಇಂಡಿಯಾದಿಂದ, ಸೌತ್ ಇಂಡಿಯಾದಿಂದ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದ ಮಹನೀಯರಿಗೆ 5 ಜನನ್ನ, ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನೂ ಸಹ ಸನ್ಮಾನ ಮಾಡ್ತಾ ಇದ್ದೇವೆ. ಮೊದಲನೇ ದಿನ ಇದು ಒಂದು ಟೆಕ್ನಿಕಲ್ ಗೋಷ್ಠಿ, 2ನೇ ದಿನ ಸೈಂಟಿಫಿಕ್ ಗೋಷ್ಠಿ, 3ನೇ ದಿನ ರೈತ ಮಹಿಳೆಯರಿಗೆ ಸನ್ಮಾನ ಮಾಡೋದು. ಈ ಒಂದು ಕಾರ್ಯಕ್ರಮದಲ್ಲಿ 3ನೇ ದಿನ ನಮ್ಮ ಮಾನ್ಯ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ, ಕರ್ನಾಟಕದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಶ್ರೀ ವೆಂಕಟೇಶ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಈ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಚೇರ್ಮನ್ ಆಗಿರುವ ಶ್ರೀ ಭೀಮಾ ನಾಯ್ಕರು, ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಶಿವಸ್ವಾಮಿ ಅವರು, ಹಾಗೂ ಕೇರಳದ ಮಿಲ್ಮಾದ ಚೇರ್ಮನ್ ಆಗಿರುವ KS ಮಣಿ ಅವರು, ಇವರೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ರೈತರು ಎಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ರೈತರು ಇದರಲ್ಲಿ ಬಹಳ ಮುಖ್ಯವಾಗಿ 3ನೇ ದಿನ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ. ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಕಾರಣ ಏನಂದ್ರೆ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಹಾಲು ಉತ್ಪಾದನೆ ಭಾರತ ದೇಶದಿಂದ ಆಗ್ತಾ ಇರೋದು. ಕಳೆದ 20 ವರ್ಷದಿಂದ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಭಾರತ ದೇಶ. ಅದನ್ನ ಇನ್ನೂ 10 ವರ್ಷ ನಮ್ಮನ್ನ ಯಾರೂ ಸಹ ನಮಗಿಂತ ಹೆಚ್ಚಿಗೆ ಹಾಲು ಉತ್ಪಾದನೆಯನ್ನೇ ಮಾಡುವ ಸಂದರ್ಭ ಇರೋದಿಲ್ಲ. ಅವರು ನಮ್ಮ ಸಮಕ್ಕೆ ಬರೋದು ಬಹಳ ಕಷ್ಟ ಆಗತ್ತೆ. ಇದೇ ಒಂದು ಟೆಂಪೋನ, ಇದೇ ಒಂದು ಇದನ್ನ ಮುಂದುವರಿಸೋದಕ್ಕೆ ಈ ರೀತಿಯಾದ ಗೋಷ್ಠಿಯಲ್ಲಿ ನಾವು ಪ್ರತಿಯೊಬ್ಬರಿಗೆ ಮೋಟಿವೇಟ್ ಮಾಡಿ, ಉತ್ತೇಜನ ಕೊಟ್ಟು, ಅವರಿಗೆ ಸಹಾಯ ಮಾಡಿ, ಅವರಿಗೆ ಬೇಕಾದ ಎಲ್ಲ ಇದನ್ನ ಮಾಡಿ, ಜೊತೆಗೆ ಪಾಲಿಸಿ ಮೇಕರ್ಸ್ ಅನ್ನ ಕರೆದು ಅವ್ರಿಗೆ ಯಾವ ರೀತಿಯಾದ ಪಾಲಿಸಿ ಬೇಕಾಗತ್ತೆ ಅನ್ನೋದನ್ನ ಸಹ ನೋಡಿ, ಅದನ್ನೂ ಸಹ ನಾವು ಇವರಿಗೆ ನಮ್ಮ ಡೈರಿ ಸಂಸ್ಥೆಗಳಿಗೆ ಬೇಕಾದ ರೀತಿಯಾಗಿ ನಾವು ಮಾಡೋದ್ರಿಂದ ಇದೇ ಉತ್ಪಾದನೆ ಈಗ ಸುಮಾರು 4ರಿಂದ 5 ಪ್ರತಿ ವರ್ಷ 4ರಿಂದ 5% ಅಷ್ಟು ಹೆಚ್ಚಾಗ್ತಾ ಇದೆ. ಅಂದ್ರೆ ಎಕಾನಮಿಯಲ್ಲಿ, ಅಂದ್ರೆ ನಮ್ಮ ಆರ್ಥಿಕ ಇದರಲ್ಲಿ ಗೋಧಿ, ಭತ್ತ, ಶುಗರ್ ಕೇನ್ ಇದಿಷ್ಟು ಸೇರಿಸುವ ಆರ್ಥಿಕ ಕಾಂಟ್ರಿಬ್ಯೂಷನ್ GDPಗೆ ಏನಾಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಡೈರಿ ಉದ್ಯಮದ ಆರ್ಥಿಕ ಕಾಂಟ್ರಿಬ್ಯೂಷನ್ ಇದೆ GDPಗೆ. ಈ ಕಾರಣದಿಂದ ಈ ಒಂದು ಆಕ್ಟಿವಿಟಿನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಏನೇನು ಉತ್ತೇಜನ ಬೇಕೋ ಎಲ್ಲ ಸಂಸ್ಥೆಗಳಿಂದ ಅದರಿಂದ
ಯಾವ ರೀತಿಯಾದ ಪಾಲಿಸಿ ಡಿಸಿಷನ್ಸ್ ಬೇಕು ಇದನ್ನೆಲ್ಲ ಸಹ ಅದನ್ನ ಮಾಡಿಫೈ ಮಾಡೋ ಥರ ನಾವು ಮಾಡೋದಕ್ಕೆ ಈ ರೀತಿಯಾದ ಸಂಕೀರ್ಣವನ್ನ ಇಟ್ಕೊಂಡಿರ್ತೇವೆ. ಇದರಲ್ಲಿ ಪ್ರತಿ ವರ್ಷ ಇದು ಮೊಟ್ಟ ಮೊದಲ ಬಾರಿಗೆ ಸದರನ್ ಡೈರಿ ಸಮ್ಮಿಟ್ ಅನ್ನೋದು ಮೊದಲೇ ರೀಜನಲ್ ಕಾನ್ಫರೆನ್ಸ್ ಆಗಿ ಬೆಂಗಳೂರಿನಲ್ಲಿ ಸುಮಾರು 14 ವರ್ಷಗಳ ನಂತರ ಒಂದು ದೊಡ್ಡವಾದ ಒಂದು ಸಂಕೀರ್ಣವನ್ನ ಈ ರೀತಿಯ ಡೈರಿಯ ಕಾನ್ಫರೆನ್ಸ್ ನಡೀತಾ ಇದೆ. ಇದರಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಆಗಿರೋದು ಕರ್ನಾಟಕದ ಬೆಂಗಳೂರಿನಲ್ಲಿ. ಮುಂದಿನ ವರ್ಷ ಇದನ್ನ ನಾವು ಕೇರಳಗೆ ತಗೊಂಡು ಹೋಗ್ತಾ ಇದ್ದೀವಿ. ಅದರ ನಂತರ ತಮಿಳುನಾಡು, ನಂತರ ತೆಲಂಗಾಣ, ಈ ರೀತಿಯಾಗಿ ಎಲ್ಲ ಸದರ್ನ್ ರಾಜ್ಯಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ನಮ್ಗೆ ಇನ್ನೊಂದೇನಂದ್ರೆ ಎಲ್ಲ ರೀತಿಯಾಗಿ ಆದಷ್ಟು ಇದಕ್ಕೆ ಉತ್ತೇಜನ ಕೊಡೋದಕ್ಕೆ ನಿಮ್ಮ ಮಾಧ್ಯಮದವರ ಸಹಕಾರ ಬೇಕು. ರೈತ ಬಾಂಧವರಿಗಾಗಿ ನಾವು ಮಾಡ್ತಾ ಇರೋದು. ಇದರಲ್ಲಿ ಯಾವ ರೀತಿಯಾದ ಪ್ರಾಫಿಟ್ ಮೋಟಿವ್ ಇಲ್ಲ. ಇದನ್ನು ಏನಾಗುತ್ತೋ ಈ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ನಿಂದ ಇದೇ ರೀತಿಯಾಗಿ ಭಾರತದಲ್ಲಿ ಎಲ್ಲ ಕಡೆ ಈ ರೀತಿಯಾದ ಮಾಡೋ ಕಾರಣ ಏನಂದ್ರೆ ಆದಷ್ಟು ಹಾಲಿನ ಉತ್ಪಾದನೆಯನ್ನ ನಾವು ಜಾಸ್ತಿ ಮಾಡಬೇಕು. ಈ ಹಾಲಿನ ಉತ್ಪಾದನೆಯಿಂದ ಇನ್ನೊಂದೇನಂದ್ರೆ ಇದರಲ್ಲಿ ಈ ರೈತರಿಗೆ ಎಕನಾಮಿಕ್ ಡಿಸ್ಟ್ರೆಸ್ ಅನ್ನೋದಿಲ್ಲ. ಇದರಿಂದ ಈ ರೈತರು ಯಾವುದೇ ರೀತಿಯಾದ ಈ ಸೂಸೈಡ್ ಮಾಡ್ಕೊಳ್ಳೋದು ಈ ರೀತಿಯಾದ ಕಾರಣ ಅನಿಮಲ್ ಹಸ್ಬೆಂಡ್ರಿ ಎಲ್ಲಿದೆಯೋ ಅಲ್ಲಿ ಈ ರೀತಿಯಾದ ಸೂಸೈಡ್ ಮಾಡೋ ಕೇಸಸ್ ಅದೆಲ್ಲ ಬಹಳ ಕಡಿಮೆ ಆದ್ರಿಂದ ಇದನ್ನ ಉತ್ತೇಜನ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟು ಇದನ್ನ ಆದಷ್ಟು ಇದೇ ರೀತಿಯಾದ ಪ್ರೋಗ್ರೆಸ್ ಅಥವಾ ಗ್ರೋತ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಧನ್ಯವಾದ. ನನ್ನ ಹೆಸರು ಡಾಕ್ಟರ್ ಸತೀಶ್ ಕುಲಕರ್ಣಿ ಅಂತ, ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನಿನ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿದ್ದೇನೆ. ಈ ಸಂಸ್ಥೆ ಸೌತ್ ಝೋನಿನ ಮುಖ್ಯಸ್ಥನಾಗಿದ್ದೇನೆ.